ನೋಡು, ವಂಶಿ ನಿನ್ಗೋಸ್ಕರನೇ ಕಾಯ್ತಿದ್ದಾಳೆ. ನೀನೇ ಅವಳ ಕೈ ಹಿಡಿದು ಕರ್ಕೊಂಡ್ ಬಾ. ಹೋಗಪ್ಪ. ನಾವು ಅವನಿಗೆ ಚಿಕ್ಕ ಮಕ್ಕಳಿಗೆ ಹೇಳ್ದಾಗ ಹೇಳ್ತಾ ಇದ್ದೀವಿ, ಆದ್ರೂ ಯಾಕ್ರಿ ಹೋಗ್ತಾ ಇಲ್ಲ? ಕೋದಂಡ ಕೋಪ ಮಾಡ್ಕೊಂಡಿರೋದಕ್ಕೆ ಇವನು ಕೋಪ ಮಾಡ್ಕೊಂಡಿದ್ದಾನೆ ಅಂತ ಕಾಣಿಸುತ್ತೆ. ಅವನಿಗೆ ಅರ್ಥ ಆಗೋಗೆ ನಾನು ಮಾತಾಡ್ತೀನಿ, ನೀನು ಸುಮ್ಮನಿರು. ಕೃಷ್ಣ, ನಿನ್ಗೊಂದು ಸತ್ಯ ಹೇಳಲೇನಪ್ಪ? ಹೇಳಿಯಪ್ಪ. ನಿನ್ನ ಸಿಟ್ಟಿಗೆ ಏನೂ ಅರ್ಥ ಇಲ್ಲಪ್ಪ. ಒಂದ್ಸರಿ ತಾಳಿ ಕಟ್ಟಿದ ಮೇಲೆ ಅವಳ ಇಡೀ ಜವಾಬ್ದಾರಿ ನಿಂದು. ನಿನ್ನ ಹೆಂಡತಿ ಕಣೋ ಅವಳು. ನೀನ್ ನೋಡಿದ್ರೆ ಅವಳಿಗೂ ನಿನಗೂ ಏನೂ ಸಂಬಂಧನೇ ಇಲ್ಲ ಅನ್ನೋ ತರ ಆಡ್ತಾ ಇದೆಯಲ್ಲಪ್ಪ. ಕೃಷ್ಣ, ಈ ರೀತಿ ಸುಮ್ಮನೆ ನಿಂತ್ಬಿಟ್ರೆ ಹೇಗೆ? ಏನಾದ್ರೂ ಹೇಳ್ಬೇಕು ಅನ್ಸಿದ್ರೆ ಹೇಳು. ಅಲ್ಲಪ್ಪ ಕೃಷ್ಣ, ನನ್ನ ಮಗಳು ನಿನ್ನೇ ನಂಬ್ಕೊಂಡ್ ಬಂದ್ಬಿಟ್ಟಿದ್ದಾಳೆ. ನೀನ್ ಸುಮ್ಮನೆ ನಿಂತ್ಕೊಂಡ್ಬಿಟ್ರೆ ಅವಳ ಗತಿ ಏನು ಅಂತ. ಈ ಕೋದಂಡ ಭಾವ ಮಾಡಿರೋದಕ್ಕೆ ಮನೆಯವ್ರು ನೋವು ಮಾಡ್ಕೊಂಡಿರೋದೇ ಸಾಕು. ಮತ್ತೆ ಇವನು ಏನೇನೋ ಹೇಳೋದು ಬೇಡ. ನಾನೇ ಹೋಗಿ ಕರ್ಕೊಂಡು ಬಂದ್ಬಿಡ್ತೀನಿ. ವಂಶಿ, ಬಲಗಾಲಲ್ಲಿ ಸೇರನ್ನ ಒದ್ದು ಒಳಗಡೆ ಬಾ. ಬಲಗಾಲಿಟ್ಟು ಒಳಗಡೆ ಬಾ. ವಂಶಿ, ಬಾ. ವಸು, ಇಷ್ಟು ವರ್ಷ ಯಾರಾದರೂ ಮದುವೆ ಆಮಂತ್ರಣ ಪತ್ರಿಕೆ ತಂದ್ಕೊಟ್ರೆ, ದೇವ್ರೆ ನಮ್ಮನೇಲಿ ಯಾವಾಗಪ್ಪ ಮಂಗಳವಾದ್ಯ ಮೊಳಗೋದು ಅಂತ ಬೇಡ್ಕೋತಾ ಇದ್ದೆ ಕಣೆ. ಈಗ ಮದುವೆನೂ ಆಯ್ತು, ಎಲ್ಲಾನು ಆಯ್ತು. ಆದ್ರೆ ಹೀಗಾಯ್ತು ನೋಡು. ನಾವೇನ್ ತಪ್ಪು ಮಾಡಿದ್ದೀವಿ ಅಂತ ದೇವ್ರು ಹೀಗ್ ಮಾಡ್ದಾರಿ.
ಬಾ ಮಗಳೇ. ಏನಮ್ಮ? ಡ್ರಾಮಾ ಶುರುವಾಗಿದೆ. ಓ ನೋಡು. ಅಮ್ಮ, ಸಮಾಧಾನ ಮಾಡ್ಕೊಳಮ್ಮ. ಸಮುದ್ರ ಮಂಥನ ಆಗ್ಬೇಕಾದ್ರೆ ಮೊದ್ಲು ಬಂದಿದ್ದು ವಿಷ, ಆಮೇಲೆ ಬಂದಿದ್ದು ಅಮೃತ. ಹಾಗೆ ನಮ್ಗೀಗೇನೋ ಕೆಟ್ಟಗಳಿಗೆ ಹೀಗೆಲ್ಲ ಆಗ್ತಿದೆ. ನಮಗೂ ಒಳ್ಳೆ ದಿನ ಬಂದೇ ಬರುತ್ತಮ್ಮ. ಇಲ್ಲ ವಸು, ಇದನ್ನೆಲ್ಲ ನೋಡ್ತಾ ಇದ್ರೆ ನಂಗೆ ಯಾಕೋ ತುಂಬಾ ಭಯ ಆಗುತ್ತೆ ಕಣೆ. ಹಾಗೆಲ್ಲ ಏನೂ ಆಗಲ್ಲಮ್ಮ, ಸಮಾಧಾನ ಮಾಡ್ಕೋ. ಅಲ್ಲ, ಇಷ್ಟು ದಿನ ಎಷ್ಟು ಪ್ರೀತಿಯಿಂದ ಅಮ್ಮ ಅಕ್ಕ ಅಂತ ಇದ್ದ, ಆದ್ರೆ ಈಗ ನೀವ್ಯಾರೋ ನಾನ್ಯಾರೋ ಅಂತ ಹೇಳ್ಬಿಟ್ನಲ್ಲ. ಹೇಗ್ ಸಮಾಧಾನ ಮಾಡ್ಕೊಳ್ಳಿ ಹೇಳು? ಕೃಷ್ಣ, ನೀನು ಅವನೇನೋ ಉಗ್ರ ನರಸಿಂಹ ಮೈಮೇಲ್ ಬಂದಿರೋ ಥರ ಆಡ್ತಾ ಇದ್ರೆ ಅವನ್ ಜೊತೆಲಿ ನೀನು ಸೇರ್ಕೊಂಡು ನೀನು ಅದೇ ಥರ ಆಡ್ತಿದ್ಯಾ? ಅಣ್ಣನ ಮನ್ಸಿಗೆ ನೋವಾಗಿರುವಾಗ ನಾನು ಹೆಂಗಕ್ಕ ಸಂತೋಷವಾಗಿರ್ಲಿ? ಹಾಗಂತ ನಿನ್ ಕೈ ಹಿಡ್ದಿರೋ ವಂಶಿಗೆ ನೀನ್ ನೋವು ಮಾಡ್ತೀಯಾ? ಅಣ್ಣನ ಮನ್ಸಿಗೆ ನೋವು ಮಾಡಿರೋರು ಯಾವತ್ತೂ ನನ್ನವರಾಗಕ್ಕೆ ಸಾಧ್ಯನೇ ಇಲ್ಲ. ಕೃಷ್ಣ, ಏನಪ್ಪ ನೀನು? ಇವತ್ತು ತಾನೇ ನನ್ನ ಮಗಳ ಕೊಳ್ಳಿಗೆ ತಾಳಿ ಕಟ್ಟಿದ್ಯಾ. ನೀನು ಈ ರೀತಿ ಮಾತಾಡೋದು ನ್ಯಾಯನಾ? ನ್ಯಾಯ ಅನ್ಯಾಯದ ಬಗ್ಗೆ ನೀವು ಉಪದೇಶ ಮಾಡೋದು ನನಗೆ ಬೇಕಾಗಿಲ್ಲ. ಇದು ಉಪದೇಶದ ಪ್ರಶ್ನೆ ಅಲ್ಲ, ನನ್ನ ಮಗಳ ಭವಿಷ್ಯದ ಪ್ರಶ್ನೆ. ನಿನ್ನ ಹೆಂಡತಿ ಜೀವನದ ಪ್ರಶ್ನೆ. ಅವಳು ಖುಷಿಯಾಗಿರ್ಬೇಕು ತಾನೆ? ನನ್ಗವೆಲ್ಲ ಗೊತ್ತಿಲ್ಲ. ನಮ್ಮಣ್ಣ ಮೊದ್ಲಿನ ತರ ಆಗ್ಬೇಕು ಅಷ್ಟೇ. ಕೃಷ್ಣ, ಯಾರ ಎದುರುಗಡೆ ಮಾತಾಡ್ತಾ ಇದೀನಿ ಅನ್ನೋ ಪರಿಜ್ಞಾನ ಇದೆಯಾ ನಿನಗೆ? ಇವರು ನಿಮ್ಮ ಮಾವ. ಏನು ಮಾತಿನ ವರ್ಷನೇ ಬದಲಾಗ್ತಾ ಇದೆ. ಮೂರ್ತಿ, ಇರ್ಲಿ ಬಿಡು. ಕೃಷ್ಣ, ನೀನ್ ಇಷ್ಟೊಂದು ನಿಷ್ಠುರವಾಗಿ ಮಾತಾಡ್ಬಿಟ್ರೆ